ನಮಸ್ಕಾರ. ನಾನು ಡಾಕ್ಟರ್ ರೋಹನ್ ಬಿಸೆ, ಮೆಡಿಕಲ್ ಆಂಕಾಲಜಿಸ್ಟ್, KLE ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ 10 ವರ್ಷದಿಂದ ಕೆಲಸ ಮಾಡ್ತೀನಿ. ಸೊ ಎಲ್ಲರಿಗೂ ಗೊತ್ತಿರುವಂಗೆ ಕ್ಯಾನ್ಸರು ಇನ್ ಜನರಲ್ ಅದರದ್ದು ಇನ್ಸಿಡೆನ್ಸ್ ಹೆಚ್ಚಾಗಕತ್ತೈತಿ. ಕ್ಯಾನ್ಸರದ ಲಕ್ಷಣ ಗೊತ್ತಿದ್ರೆ ಜಲ್ದಿ ಡಾಕ್ಟರ್ ಹತ್ರ ಹೋಗಿ ಬೆಟ್ಟಾದರೆ ಅರ್ಲಿ ಸ್ಟೇಜಲ್ಲಿ ಕ್ಯಾನ್ಸರ್ ಪತ್ತೆ ಆದಾಗ ಗುಣ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಅರ್ಲಿ ಸ್ಟೇಜಲ್ಲಿ ಪತ್ತೆ ಆಗೋ ಲೆಕ್ಕಕ್ಕೆ ಎಲ್ಲರಿಗೂ ಕ್ಯಾನ್ಸರದ ಲಕ್ಷಣಗಳು ಮಾಹಿತಿ ನಾನು ಕೊಡಬಯಸುತ್ತೇನೆ. ಸೊ ಬೇರೆ ಬೇರೆ ಕ್ಯಾನ್ಸರದ್ದು ಬೇರೆ ಬೇರೆ ಲಕ್ಷಣಗಳು. ನಮ್ಮ ದೇಶದೊಳಗೆ ಎಲ್ಲಕ್ಕಿಂತ ಕಾಮನ್ ಕ್ಯಾನ್ಸರ್ ಇರೋದು ಬಾಯಿಯ ಕ್ಯಾನ್ಸರ್, ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಅಂತ ಅಂತೀವಿ. ಸೊ ತಂಬಾಕು ತಿನ್ನೋರಿಗೆ, ಸಿಗರೇಟ್ ಸೇರೋರಿಗೆ, ಅಡಿಕೆ ಹಾಕೋರಿಗೆ ಏನಾದರೂ ಬಾಯಲ್ಲಿ ಹುಣ್ಣಿದ್ದಾಗ ಅದು ಜಲ್ದಿ ವಾಸಿ ಆಗಕತ್ತಿರಲಾಗ ಅದ್ರ ಜೊತೆ ಒಂದು ಗಂಟಲಲ್ಲಿ ಒಂದು ಏನಾದರೂ ಗಂಟು ಕಂಡು ಬಂದರೆ ಅದು ಬಾಯಿಯ ಕ್ಯಾನ್ಸರ್ ಲಕ್ಷಣ. ನಾವೇನಂತೀವಿ ಬಾಯಲ್ಲಿ ಒಂದು ಅಲ್ಸರ್ ಗುಣ ಆಗ್ತಿರಂಗಿಲ್ಲ, ಅದ್ರ ಜೊತೆ ಅಥವಾ ಇನ್ ಅಡಿಷನ್ ಟು ದ್ಯಾಟ್ ಏನಾದರೂ ಗಂಟ್ಲಲ್ಲಿ ಗಂಟಿದ್ದಾಗ ಅದು ಎಲ್ಲಕ್ಕಿಂತ ಮುಖ್ಯ ಕ್ಯಾನ್ಸರ್ದ ಲೆಕ್ಕ. ಸೊ ಬಾಯಿಯಲ್ಲಿ ಅಲ್ಸರು ಗುಣ ಆಗದೇ ಇರೋ ಪಕ್ಷದಾಗ ಕ್ಯಾನ್ಸರ್ ಇರ್ಬೋದಂತ ತಿಳ್ಕೊಂಡು ಡಾಕ್ಟರ್ ಹತ್ರ ಹೋಗಿ ಬಯಾಪ್ಸಿ ಮಾಡಿಕೊಂಡು ಕ್ಯಾನ್ಸರ್ ಇದ್ದರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೋಬೇಕು. ಎರಡನೇದು, ಈಗ ಹದಗಡ್ಲಿ ಅಂತೀವಿ. ಈಗ ಹದಗಡ್ಲಿ ಬೇರೆ ಬೇರೆ ಕಾರಣದ ಲಕ್ಷಣ ಇರ್ಬೋದು. ಗಂಟ್ಲಲ್ಲಿ ನೆಕ್ಕಲ್ಲಿ ಹದಗಡ್ಲಿ ಇದ್ದಾಗ ಒಂದು ಕ್ಯಾನ್ಸರ್ ಲಕ್ಷಣ ಇರ್ಬೋದು. ಹಂಗೆ ಬಗಲ್ನಲ್ಲಿ ಹದಗಡ್ಲಿ ಇದ್ದಾಗ ಕ್ಯಾನ್ಸರ್ ಲಕ್ಷಣ ಇರ್ಬೋದು. ಓಕೆ, ಗ್ರಾಯಿನಲ್ಲಿ ಹದಗಡ್ಲಿ ಇದ್ದಾಗ ಕ್ಯಾನ್ಸರ್ ಲಕ್ಷಣ ಇರ್ಬೋದು. ಸೊ ಎರಡನೇದು ಅನ್ನನಾಳಿಕೆದ ಕ್ಯಾನ್ಸರ್. ಸೊ ಅನ್ನನಾಳಿಕೆದ ಕ್ಯಾನ್ಸರಲ್ಲೇ ಏನೋ ನುಂಗುವಾಗ ಶಿಕ್ಕುಳಂಗೆ ಏನಾದರೂ ಅನಿಸಿದರೆ ಅದು ಒಂದು ಕ್ಯಾನ್ಸರ್ ಲೆಕ್ಕ ಇರ್ಬೋದು. ಓಕೆ, ಎಂಡೋಸ್ಕೋಪಿ ಮಾಡಿದಾಗ ಗಂಟು ಅಥವಾ ಅಲ್ಸರ್ ಇದ್ದರೆ ಅದ್ರದ್ದೊಂದು ಬಯಾಪ್ಸಿ ಮಾಡಿ ಮುಂದಿನ ನಿರ್ಣಯ ತೊಗೊತೀವಿ. ಶ್ವಾಸಕೋಶದ ಕ್ಯಾನ್ಸರ್. ಸೊ ಶ್ವಾಸಕೋಶದ ಕ್ಯಾನ್ಸರಲ್ಲಿ ಕೆಮ್ಮು ಬರುತ್ತೆ, ಜಲ್ದಿ ವಾಸಿ ಆಗಂಗಿಲ್ಲ. ಯಾರಿಗಾದರೂ 3-4 ವಾರ ದಾಟಿ ಸತತ ಕೆಮ್ಮು ಇದ್ಕೊಂಡು ಏನೋ ಇದ್ದರೆ ಮುಂದಿನ ಪರೀಕ್ಷೆ ಮಾಡೋದು ಮಹತ್ವದ್ದು. ಅದ್ರ ಜೊತೆ ಏನಾದರೂ ಧ್ವನಿ ಬದಲಿ ಆದಾಗ ಅದು ಒಂದು ಲಂಗ್ ಕ್ಯಾನ್ಸರ್ ಲಕ್ಷಣ ಇರ್ಬೋದು. ಕೆಮ್ಮು ಜೊತೆ ರಕ್ತ ಬಂದರೆ ಹಿಮಾಪ್ರೆಸಿಸ್ ಅಂತ ಅಂತೀವಿ, ಅದು ಒಂದು ಕ್ಯಾನ್ಸರ್ ಲಕ್ಷಣ. ತೇಗ್ ಹತ್ತುವಾಗ ಏನಾದರೂ ಶ್ವಾಸಕೋಶದಲ್ಲಿ ನೀರು ಕೂಡಿತು ಇದ್ರ ಜೊತೆ ಅಂದರೆ ಅದು ಒಂದು ಲಂಗ್ ಕ್ಯಾನ್ಸರ್ ಲಕ್ಷಣ ಇರ್ಬೋದು. ಸೊ ಯಾವುದು ಶ್ವಾಸಕೋಶನ ತೊಂದರೆ 3-4 ವಾರಲ್ಲಿ ಸರಿ ಆಗ್ತಿರ್ಲಿಲ್ಲ, ಅದ್ರ ಜೊತೆ ತೂಕ ಕಡಿಮೆ ಆಗುವಾಗ, ಸೊ ವೇಟ್ ಲಾಸ್, ನಾವು ಅದಕ್ಕೊಂದು ಭಾರಿ ಮಹತ್ವದ ಸಿಂಪ್ಟಮ್ ಅಂತ ಹೇಳ್ತೀವಿ. ಸೊ ಸತತ ಕೆಮ್ಮು ಜೊತೆ ರಕ್ತ, ಧ್ವನಿ ಬದಲಿ, ಆಮೇಲೆ ತೂಕ ಕಡಿಮೆ ಆದಾಗ ಸೊ ಒಂದು ಲಂಗ್ ಕ್ಯಾನ್ಸರ್ ಸಿಂಪ್ಟಮ್ ಅಂಥೇಳಿ ಎಲ್ಲ ತಿಳ್ಕೊಂಡು ಮುಂದಿನ ಪರೀಕ್ಷೆ ಮಾಡ್ಕೋಬೇಕು. ಓಕೆ, ಸೊ ಎಲ್ಲ ಕ್ಯಾನ್ಸರಿಗೆ ತೂಕ ಕಡಿಮೆ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಅದಕ್ಕೆ ಯಾರಾದರೂ ಸರಿಯಾಗಿ ಊಟ ಮಾಡಿಕೊಂಡು ಓಕೆ ಎಲ್ಲ ಸರಿ ಇದ್ದಾಗ ತೂಕ ಕಡಿಮೆ ಆಗ್ತಾ ಇದ್ದರೆ ಇನ್ವಾಲಂಟ್ರಿ ವೇಟ್ ಲಾಸ್ ಅಂತ ಅಂತೀವಿ. ಸೊ ಎಲ್ಲ ಸರಿ ಇದ್ದಾಗ ಬರೀ ತೂಕ ಕಡಿಮೆ ಆದಾಗ ಅದು ಒಂದು ಕ್ಯಾನ್ಸರ್ ಲಕ್ಷಣ ಅಂತ ತಿಳ್ಕೊಬೋದು. ಇನ್ನು ಕೋಲನ್ ಕ್ಯಾನ್ಸರ್ ಅಥವಾ ದೊಡ್ಡ ಕರುಳಿನ ಕ್ಯಾನ್ಸರ್. ಸೊ ಎಲ್ಲರದು ಒಂದು ನಿಶ್ಚಿತ ರೂಟೀನ್ ಹ್ಯಾಬಿಟ್ ಇರುತ್ತೆ ಮೋಷನ್ಗೆ ಹೋಗೋದು. ಸೊ ಆ ಮೋಷನ್ ಹ್ಯಾಬಿಟ್ ಸತತ ಬದಲಿ ಆದಾಗ ಸೊ ನಾವೇನು ಹೇಳ್ತೀವಿ ಅಲ್ಟರ್ಡ್ ಬಾವಿಲ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ. ಸೊ ಅಲ್ಟರ್ಡ್ ಬಾವಿಲ್ ಹ್ಯಾಬಿಟ್ಸ್ ಇದ್ದಾಗ ಏನೋ ಅಲ್ಟರ್ನೇಟ್ ಕಾನ್ಸ್ಟಿಪೇಷನ್, ಸಂಡಾಸ ಸರಿ ಆಗದೆ ಇರೋದು, ಡಯರಿಯಾ ಅಥವಾ ಸತತ ಸಂಡಾಸ ಆಗೋದು, ಹಿಂಗೆ ಅಲ್ಟರ್ನೇಟಿಂಗ್ ಕಾನ್ಸ್ಟಿಪೇಷನ್ ಡಯರಿಯಾ ಇದ್ದಾಗ ಅದು ಒಂದು ಸಂಡಾಸ್ ಕ್ಯಾನ್ಸರ್ದ ಲಕ್ಷಣ ಇರ್ಬೋದು. ಇದು ಅಲ್ದ ಓಕೆ, ಸೊ ತೂಕ ಕಡಿಮೆ ಆಗೋದು, ವೇಟ್ ಲಾಸ್, ಇನ್ವಾಲಂಟ್ರಿ, ಕನ್ಸಿಸ್ಟೆಂಟ್ ಫೀವರ್, ಸತತವಾಗಿ ಫೀವರ್ ಬರೋದು. ಓಕೆ, ಏನೋ ನೀವು ಟ್ರೀಟ್ಮೆಂಟ್ ತೊಗೊತೀರಿ, ಜ್ವರ ಕಡಿಮೆ ಆಗಂಗಿಲ್ಲ, ಅದು ಒಂದು ಕ್ಯಾನ್ಸರ ಲಕ್ಷಣ ಇರೋ ಸಾಧ್ಯತೆ ಇರುತ್ತೆ. ಸೊ ಇವೆರಡೂ ಇದ್ದಾಗ ಡಾಕ್ಟರ್ ಕಡೆ ಹೋಗೋದು ಕಠಿಣ. ಇನ್ನೊಂದು ಕೆಲವೊಂದು ಬ್ಲಡ್ ಕ್ಯಾನ್ಸರ್ ಅಂತ ಇರುತ್ತೆ. ಸೊ ಬ್ಲಡ್ ಕ್ಯಾನ್ಸರ್ನಾಗ ಸತತ ಜ್ವರ ಬರೋದು, ತೂಕ ಇರೋದು, ಬ್ಲೀಡಿಂಗ್ ಆಗೋದು, ಏನಾದರೂ ನೀವು ಮನುಷ್ಯಾಗ ನೋಡಿದರೆ ಮನುಷ್ಯ ಪೇಲ್ ಕಾಣೋದು, ಓಕೆ ಸುಸ್ತಾಗೋದು, ಇವೆಲ್ಲ ಬ್ಲಡ್ ಕ್ಯಾನ್ಸರ್ ಲಕ್ಷಣ ಇರೋ ಸಾಧ್ಯತೆ. ಸೊ ಇಂಥ ಸಿಂಪ್ಟಮ್ಸ್ ಇದ್ದಾಗ ಕ್ಯಾನ್ಸರ್ ತಜ್ಞರಿಗೆ ಹೋಗಿ ಬೆಟ್ಟಾಗಿ ಓಕೆ ಅದ್ರ ತಕ್ಕಂಗೆ ಒಂದು ಡಯಾಗ್ನೋಸಿಸ್ ಮಾಡೋ ಹಂಗೆ ಪ್ರಯತ್ನ ನಡೆದಾಗ ಕ್ಯಾನ್ಸರ್ ಪತ್ತೆ ಆಗುತ್ತೆ. ಅದ್ರ ತಕ್ಕಂಗೆ ಮುಂದೆ ಟ್ರೀಟ್ಮೆಂಟ್ ಕೊಡೋಕ್ಕಾಗತ್ತೆ.